ಮದ್ದೂರಿನಲ್ಲಿ ಕಲ್ಲು ತೂರಾಟವನ್ನು ಖಂಡಿಸಿ ಶೋಭಾಯಾತ್ರೆಯನ್ನು ನಡೆಸಲಾಗ್ತಾ ಇದೆ ದೋಸ್ತಿ ನಾಯಕರಿಂದ. ಇನ್ನು ಈ ಬಿಜೆಪಿಯ ಶೋಭಾಯಾತ್ರೆಗೆ ಚಲುವರಾಯಸ್ವಾಮಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸಾಮೂಹಿಕ ಗಣೇಶ ಮೆರವಣಿಗೆ ಬಗ್ಗೆನೂ ಕೂಡ ಕಿಡಿಕಾರಿದ್ದಾರೆ. ನಿನ್ನೆ ಶಾಂತಿ ಸಭೆಯಲ್ಲೂ ಕೂಡ ಬಿಜೆಪಿ ನಾಯಕರು ಬಂದಿಲ್ಲ, ಹಿಂದೂ ಕಾರ್ಯಕರ್ತರು ಬಂದಿಲ್ಲ ಅಂತ ಹೇಳಿ ಚಲುವರಾಯಸ್ವಾಮಿ ಕಿಡಿಕಾರಿದ್ರು. ಇವತ್ತಿನ ಶೋಭಾಯಾತ್ರೆ ಬಗ್ಗೆನೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಮಾಹಿತಿ ಪ್ರಕಾರ 4-5 ಗಣೇಶಗಳು ಅಷ್ಟೇ ಇದ್ದಿದ್ದು, ಅದನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ನಿನ್ನೆಯಿಂದ ಆ ಭಾಗದಲ್ಲಿ ನಡೀತಾ ಇದೆ. ಬೆಂಗಳೂರಿನಿಂದಲೇ ಗಣೇಶನ ಪರ್ಚೇಸ್ ಮಾಡಿ ತರ್ತಾ ಇದ್ದಾರೆ. ಮದ್ದೂರಿನಲ್ಲಿ ನಡೆದಿರುವಂಥ ಘಟನೆ ಮೇಲೆ ಕ್ರಮ ಆಗಿದೆ. ಪ್ರಕರಣದಲ್ಲಿ ಯಾವ ಹಿಂದೂಗಳನ್ನು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಘಟನೆ ಮೇಲೆ ಕ್ರಮ ಆಗಿದೆ, ತನಿಖೆಗೆ ಆದೇಶ ಆಗಿದೆ. ಹೆಚ್ಚುವರಿ ತನಿಖೆ ಏನು ಕೊಡ್ತಾರೆ ಅದ್ರ ಮೇಲೆ ಕಠಿಣವಾದಂಥ ಯಾವುದೇ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ. ಮತ್ತು ಹಿಂದೂಗಳ ಬಗ್ಗೆ ನಾವು ಯಾವುದೇ FIR ಹಾಕಿಲ್ಲ, ಅರೆಸ್ಟು ಮಾಡಿಲ್ಲ. ಪೂರ್ತಿ ಅಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮುಸ್ಲಿಂ ಕಮ್ಯುನಿಟಿಯವರಿಂದನೇ ಆಗಿರ್ತಕ್ಕಂಥದ್ದು. ಮೊದಲನೇ ನಮಗೆ ಮಾಹಿತಿ ಇರ್ತಕ್ಕಂಥದ್ರಿಂದ 21 ದಿನ ಅರೆಸ್ಟ್ ಮಾಡಿದ್ವಿ. ಹೆಚ್ಚುವರಿ ಕ್ರಮನೂ ತಗೋತೀವಿ. ಹಿಂದೂ ಮುಖಂಡರೇನು ಅವರು BJP ಅವ್ರು ದತ್ತು ತಗೊಂಡಿಲ್ಲ, ನಾವೇನಿಂದು ಗೊತ್ತಾ, ನಾವೆಲ್ಲ ಏನು ಇಲ್ಲಿರೋರೆಲ್ಲ ಏನು. ಸೊ ಅದರಿಂದ ಅವ್ರು ಬಂದಿಲ್ಲ, ಅವರು ರಾಜಕಾರಣ ಮಾಡೋಕ್ಕೋಸ್ಕರನೇ ತಯಾರಾಗಿರೋದ್ರ ಬಗ್ಗೆ ನಾನೇನು ಹೇಳಲಿಕ್ಕಾಗತ್ತೆ. ಹಿಂದೂ ಮುಸ್ಲಿಂ ಇಬ್ಬರು ಬಂದಿದ್ದರು, ಇಬ್ಬರು ಸೌಹಾರ್ದಯುತವಾಗಿ ಇವತ್ತೆಲ್ಲ ಕಾರ್ಯಕ್ರಮ ಅವ್ರನ್ನ ನಡೆಸೋದಕ್ಕೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಅಂತ ಹೇಳಿದರೆ ಮೊನ್ನೆ ನಡೆದಂಥ ಇಷ್ಟ. ಮದ್ದೂರಿನ ಶೋಭಾಯಾತ್ರೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ನಮ್ಮ ನೋವನ್ನ ಹಂಚ್ಕೊಳ್ಳೋಕೆ, ನಮಗಾಗಿರೋ ಅನ್ಯಾಯದ ಬಗ್ಗೆ ಖಂಡಿಸಿ ಮಾತಾಡೋಕೆ ಈ ಸರ್ಕಾರ ನಮ್ಮೆಲ್ಲರಿಗೂ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದು ಮತ್ತಷ್ಟು ನಾವು ತಿಳ್ಕೊಂಡು ಅರಿತುಕೊಳ್ಳೋ ಒಂದು ಸಮಯ ಸಂದರ್ಭ ಮತ್ತೆ ಪದೇ ಬರ್ತಾ ಇದೆ ಅನ್ನೋದನ್ನ ನಾವು ಮರೆಯಬಾರದು. ಈ ತಾನೇ ಬರ್ತಾ ಅಭಿಮಾನಿಗಳು ಒಂದಷ್ಟು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ, ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ, ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ ಸುವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸ್ಬೇಕಾಗತ್ತೆ, ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಪದೇ ಹೇಳಿದೀನಿ ನಾನು ಮೊದಲು, ಬಿಟ್ಟಿ ಭಾಗ್ಯಗಳು ಅಂತ ಏಮಾರಿಲ್ವಾ ನಾವು? ಆದ್ರಿಂದ ನಾವು ಏನ್ ಕಳ್ಕೊಂಡ್ವಿ ಅನ್ನೋದು ಈಗಾದ್ರೂ ಅರಿವಾಯ್ತಾ? ಆ ಭಾಗ್ಯಗಳನ್ನ ಕೊಡೋದ್ರ ಹಿಂದೆ ಯಾವ ರೀತಿಯ ದುರುದ್ದೇಶಗಳು ಇವೆ ಅನ್ನೋದು ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆಯಾ? ಈಗ ನಾಯಕರು ಸರಿಯಾಗಿದ್ದಾಗ ಇವತ್ತಿನ ದಿನ ನಮ್ಮ ದೇಶ, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಪಂಚ ವ್ಯಾಪ್ತಿನೇ ಮೂರನೇ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ನಾವು ನಿಂತಿದ್ವಿ. ಎಲ್ಲೋ 11, 12, 15 ಇದ್ದ ಒಂದು ನಂಬರ್ ಇಂದ ನಮ್ಮನ್ನ 3ನೇ ಒಂದು ಎಕಾನಮಿ ಅಂತ ತಂದು ನಿಲ್ಸಿರೋದು ನರೇಂದ್ರ ಮೋದಿ ಅವರು. ಜಮ್ಮು ಕಾಶ್ಮೀರದಲ್ಲಿ ಎಂಥ ಪರಿಸ್ಥಿತಿ ಇತ್ತು ನಮ್ಮಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತಾನೆ. ಒಂದು ಕಾಲದಲ್ಲಿ ನಮ್ಮ ದೇಶದ ಬಾವುಟನ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೂ ನಾವು ಸಾಹಸನೆ ಮಾಡಕ್ ಆಗ್ತಿರ್ಲಿಲ್ಲ, ನಮ್ಮ ದೇಶದ ಬಾವುಟನ ಹಾರಿಸೋಕೆ. ಇವತ್ತಿನ ದಿನ ನೀವು ಜಮ್ಮು ಕಾಶ್ಮೀರದಲ್ಲಿ ಎಲ್ಲೇ ಹೋದ್ರೂ ನಮ್ಮ ಭಾರತ ದೇಶದ ಬಾವುಟನ ಅಷ್ಟೊಂದು ಗರ್ವದಿಂದ ಎಲ್ಲರೂ ನಾವು ಹಾರಿಸ್ತೇವೆ. ಆದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ಆಂಜನೇಯನ ಒಂದು ಬಾವುಟನ ಹಾರಿಸಿದ್ದಕ್ಕೆ ಯಾವ ರೀತಿ ಗಲಾಟೆಗಳಾಯ್ತು ಅಂತ ನೋಡಿದ್ರ? ನಾಗಮಂಗಲದಲ್ಲಿ ಆಗಿತ್ತ ಕಳೆದ ವರ್ಷ? ಏನಕ್ಕೆ ಪದೇ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅಂದ್ರೆ, ತಪ್ಪಿಸ್ತರನ್ನ ತಪ್ಪಿಸ್ಕೊಳ್ಳೋ ಒಂದು ವ್ಯವಸ್ಥೆ ನಡೀತಾ ಇದೆ. ಅಮಾಯಕರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ನಡೀತಾ ಇದೆ. ಈಗ ಮೊನ್ನೆ ಅಷ್ಟೇ
ನಡೆದ ಒಂದು ಘಟನೆಯಲ್ಲಿ ಎಲ್ಲರ ಮೇಲೆ ಹೋಲ್ಸೇಲ್ ಆಗಿ ಕೇಸ್ಗಳು ಹಾಕಿದ್ದಾರೆ, ಮಹಿಳೆಯರನ್ನು ಬಿಟ್ಟಿಲ್ಲ. ಏನಕ್ಕೆ? ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಅದು ತಪ್ಪೇನಾ? ಆದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ ಒಂದೋ ಎರಡೋ ಸಲ ನಾವು ಪ್ರದರ್ಶನೆ ಮಾಡೋಕೆ, ಅದು ಶಾಂತಿಯುತವಾಗಿ, ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನ ಏನೋ ನಾವು ಟಾಂಗ್ ಮಾಡಿಕೊಂಡು ಮಾಡುವಂತ ಇದೊಂದು ಹಬ್ಬ ಅಲ್ಲ. ನಮ್ಮ ಭಕ್ತಿ, ನಾವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ? ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ಯಾರು ಪಾಕಿಸ್ತಾನ? ನಿನ್ನೆ ಮೊನ್ನೆ ಅದೆಲ್ಲ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಕೂಗುಗಳು ಮತ್ತೆ ಬಂತಂತೆ, ವಿಧಾನಸೌಧದಲ್ಲೇ ಬಂತು. ಅಂದ್ರೆ ಸರ್ಕಾರದ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ, ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಗೆದ್ದುಕೊಂಡು RCB ಬಂದ್ರೆ ಅವ್ರು ಏನೋ ಎದ್ದು ಬಿದ್ದು ಎಲ್ಲರನ್ನೂ ರಿಸೀವ್ ಮಾಡಿಕೊಂಡು ಒಂದು ಫಂಕ್ಷನ್ ಮಾಡಿ ಅದರಿಂದ 12 ಜನ ಅಮಾಯಕರು ಬಲಿಯಾದ್ರು. ಆದ್ರೆ ಸರ್ಕಾರದ್ದು ಯಾವುದೇ ತಪ್ಪಿಲ್ವಂತೆ, ಅದ್ರಲ್ಲಿ ಸರ್ಕಾರದಲ್ಲಿ ಒಬ್ಬರದು ತಪ್ಪಿಲ್ವಂತೆ. ಅದು RCB ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ರಲ್ಲ, ಅವ್ರ ತಪ್ಪಂತೆ. ಬಿಜೆಪಿಗೆ ಜನರನ್ನ ಭಾಗ ಮಾಡೋದೇ ಕೆಲಸ. ಬಿಜೆಪಿ ಮದ್ದೂರು ಚಲೋಗೆ DCM DK ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಗೆ ಬೆಂಕಿ ಇಡೋದೇ ಕೆಲಸ ಅಂತ ಹೇಳಿ DK ಶಿವಕುಮಾರ್ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ JDS ಹಾಗೆಯೇ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರೆ ಈ ಶೋಭಾಯಾತ್ರೆಯನ್ನ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ದೆಹಲಿಗೆ ಹೋಗಿ ನರೇಗಾ ತೆರಿಗೆ ಹಣವನ್ನ ತರಲಿ ಇವರು, ಸಾಕಷ್ಟು ನೀರಾವರಿ ಯೋಜನೆಗೆ ಅನುಮತಿ ಬೇಕು ರಾಜ್ಯದಲ್ಲಿ, ಮೇಕೆದಾಟು ಮಹದಾಯಿ ಅದಕ್ಕೆ ಅನುಮತಿ ಕೊಡಿಸ್ಲಿ ಅಂತ ಹೇಳಿ ಬಿಜೆಪಿ ಮದ್ದೂರು ಚಲೋಗೆ DCM DK ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಕೆಲಸ ಎಲ್ಲ ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರು ಬೇರೆ ಇನ್ನೇನಿಲ್ಲ, ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೊಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಿ. ಬೇರೆ ಕೆಲಸ ಎಲ್ಲ ಬರೀ ರಾಜಕಾರಣ.